ಎಲ್ರಿಗೂ ಕೂಡ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಾಗರ ಪಂಚಮಿ ಹಬ್ಬವನ್ನ ಯಾಕೆ ಆಚರಣೆ ಮಾಡ್ತೀವಿ ಬನ್ನಿ ನೋಡ್ಕೊಂಡ್ ಬರೋಣ. ಶ್ರಾವಣ ಮಾಸ ಆರಂಭವಾಗ್ತಿದ್ದಂತೆ ಸಾಲು ಸಾಲು ಹಬ್ಬಗಳು ನಮ್ಮ ಕಣ್ಮುಂದೆ ಬರುತ್ತೆ. ಶ್ರಾವಣ ಮಾಸದ ಮೊದಲನೇ ಹಬ್ಬ ಅಂದ್ರೆ ನಾಗಪಂಚಮಿ ಅಂತ ಆಚರಣೆ ಮಾಡ್ತೀವಿ. ಈ ದಿನದಂದು ಸರ್ಪಗಳನ್ನ ಪೂಜೆ ಮಾಡೋದ್ರಿಂದ, ಈ ದಿನ ನಾವು ಸರ್ಪಗಳನ್ನ ಪೂಜೆ ಮಾಡೋದ್ರಿಂದ ಕಾಳಸರ್ಪ ದೋಷ ನಿವಾರಣೆ, ಹಾಗೆಯೇ ಹಾವು ಕಡಿತದಿಂದ ನಾವು ಬಚಾವ್ ಆಗ್ಬೋದು, ಅಂದ್ರೆ ಹಾವು ಕಡಿತದಿಂದ ನಮಗೆ ರಕ್ಷಣೆ ಸಿಗುತ್ತೆ ಅಂತ ನಂಬಲಾಗಿದೆ. ಈ ವರ್ಷ ನಾಗಪಂಚಮಿ ಶುಕ್ರವಾರ ಅಂದ್ರೆ ಆಗಸ್ಟ್ 9ರಂದು ಬಂದಿದೆ. ನಾಗಪಂಚಮಿಯೊಂದು ಅನಂತ, ವಾಸುಕಿ, ಶೇಷ, ಪದ್ಮ, ಕಂಬಳ, ಶಂಖಪಾಲ, ಕಾಳಿಯ, ತಕ್ಷಕ ಇಷ್ಟು ಸರ್ಪಗಳ ಮೂರ್ತಿಗಳನ್ನ ನಾವು ಪೂಜಿಸಬೇಕು, ಅವುಗಳನ್ನ ಆರಾಧಿಸಬೇಕು. ಇದರಿಂದ ನಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ವೃದ್ಧಿಯಾಗುತ್ತೆ.